ದೇವಿಯ ದರ್ಶನ ಪಡೆದು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಸಂಕಲ್ಪ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಬಳಿಯ ತೊಟ್ಟಿಬಾವಿಯ ಐತಿಹಾಸಿಕ ಹಾಗೂ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾದ ಮುತ್ಯಾಲಮ್ಮ ದೇವಸ್ಥಾನದಲ್ಲಿ ನಡೆಯುತ್ತಿರುವ ವಾರ್ಷಿಕೋತ್ಸವ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮದ ಅಂಗವಾಗಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರು ದೇವಿಯ ದರ್ಶನ ಪಡೆದು ವಿಧಿವಿಧಾನಗಳೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಪ್ರತಿ ವರ್ಷ ಹೊಸ ವರ್ಷದ ಸಂದರ್ಭದಲ್ಲಿ ಅದ್ದೂರಿಯಾಗಿ ನಡೆಯುವ ಮುತ್ಯಾಲಮ್ಮ ದೇವಿಯ ವಾರ್ಷಿಕೋತ್ಸವದಲ್ಲಿ ತಾಲೂಕಿನ ವಿವಿಧ ಭಾಗಗಳಲ್ಲದೆ ಜಿಲ್ಲೆಯ ಅನೇಕ ಪ್ರದೇಶಗಳಿಂದ ಭಕ್ತಾದಿಗಳು ಆಗಮಿಸುತ್ತಿದ್ದು, ಈ ಬಾರಿ ಸುಮಾರು 20 ರಿಂದ 25 ಸಾವಿರಕ್ಕೂ ಅಧಿಕ ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾದರು. ದೇವಸ್ಥಾನವನ್ನು ವಿದ್ಯುತ್ ಅಲಂಕಾರ, ಪುಷ್ಪ ಅಲಂಕಾರ ಹಾಗೂ ಸಾಂಪ್ರದಾಯಿಕ ವಾದ್ಯಘೋಷಗಳೊಂದಿಗೆ ಅಲಂಕರಿಸಲಾಗಿತ್ತು. ಅನಿವಾರ್ಯ ಕಾರಣಗಳಿಂದ ನಿನ್ನೆ ಕಾರ್ಯಕ್ರಮಕ್ಕೆ ಹಾಜರಾಗಲು ಸಾಧ್ಯವಾಗದ ರಾಜೀವ್ ಗೌಡ ಅವರು ಇಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜೀವ್ ಗೌಡ ಅವರು, ಮುತ್ಯಾಲಮ್ಮ ತಾಯಿ ಶಿಡ್ಲಘಟ್ಟ ಕ್ಷೇತ್ರದ ಜನತೆಗೆ ಅಪಾರ ಭಕ್ತಿ ಹಾಗೂ ನಂಬಿಕೆಯ ಸಂಕೇತ. ಕ್ಷೇತ್ರದ ರೈತಾಪಿ ವರ್ಗಕ್ಕೆ ಉತ್ತಮ ಬೆಲೆ, ನ್ಯಾಯಸಮ್ಮತ ಬೆಲೆ ಹಾಗೂ ನೀರಾವರಿ ಸೌಲಭ್ಯಗಳು ಲಭ್ಯವಾಗಲಿ. ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ, ಯುವಜನತೆಗೆ ಉದ್ಯೋಗಾವಕಾಶಗಳು ಹೆಚ್ಚಾಗಲಿ. ಮಹಿಳೆಯರು, ಸಣ್ಣ ಮತ್ತು ಮಧ್ಯಮ ವ್ಯಾಪಾರಿಗಳು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲಿ ಎಂಬ ಆಶಯದೊಂದಿಗೆ ದೇವಿಯ ಪ್ರಾರ್ಥನೆ ಸಲ್ಲಿಸಿದ್ದೇನೆ ಎಂದರು. ಇದಲ್ಲದೆ ಕ್ಷೇತ್ರದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಅಭಿವೃದ್ಧಿ ನೆಲೆಸಬೇಕು. ಮೂಲಭೂತ ಸೌಕರ್ಯಗಳಾದ ರಸ್ತೆ, ಕುಡಿಯುವ ನೀರು, ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಮತ್ತಷ್ಟು ಪ್ರಗತಿ ಸಾಧಿಸಬೇಕೆಂಬ ಸಂಕಲ್ಪವನ್ನು ದೇವಿಯ ಮುಂದೆ ಇಟ್ಟಿರುವುದಾಗಿ ಅವರು ತಿಳಿಸಿದರು. ಮುಂಬರುವ ಪಂಚಾಯತ್ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವು ಸಾಧಿಸಿ ಜನಸೇವೆಗೆ ಅವಕಾಶ ಪಡೆಯಲಿ ಎಂದು ಹಾರೈಸಿದ ಅವರು, 2028ರ ವಿಧಾನಸಭಾ ಚುನಾವಣೆಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನರ ಸೇವೆ ಮಾಡುವ ಭಾಗ್ಯವನ್ನು ತಾಯಿ ಮುತ್ಯಾಲಮ್ಮ ನೀಡಲಿ ಎಂಬ ಕೋರಿಕೆಯನ್ನು ದೇವಿಯ ಮುಂದೆ ಇಟ್ಟಿರುವುದಾಗಿ ಹೇಳಿದರು. ಇವತ್ತು ಮುತ್ಯಾಲಮ್ಮ ದೇವಿಯ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮ ವರ್ಷ ಪ್ರತೀತಿಯಂತೆ ಹೊಸ ವರ್ಷದ ದಿನ ಇಲ್ಲಿ ಪೂಜಾ ಕಾರ್ಯಗಳು ನೆರವೇರಿಸೋದು ಭಾಳ ಸಂಭ್ರಮ ಸಡಗರದಿಂದ. ಸುಮಾರು 20-25 ಸಾವಿರಕ್ಕೂ ಹೆಚ್ಚಿನ ಜನ ಭಾಗಿಯಾಗ್ತಾರೆ ಈ ವರ್ಷ. ಕಾರಣಾಂತರಗಳಿಂದ ನಾನು ನಿನ್ನೆ ಬರಬೇಕಾಗಿತ್ತು. ನಾನೆಲ್ಲ ಔಟ್ ಆಫ್ ಸ್ಟೇಷನ್ ಹೋಗಿದ್ದರಿಂದ ಅಲ್ಲಿ ಫ್ಲೈಟ್ ಸಿಗದೆ ಬರೋಕ್ಕಾಗಲಿಲ್ಲ. ಇವತ್ತು ಅದಕ್ಕೆ ಬಂದು ದೇವಿ ತಾಯಿ ಅಮ್ಮನ ದರ್ಶನ ಮಾಡಿ ಪೂಜೆ ಸಲ್ಲಿಸಿ, ಆ ತಾಯಿ ಅಂತಂದರೆ ನಮಗೆ ಭಕ್ತಿ, ಆ ತಾಯಿ ಅಂತಂದರೆ ಒಂದು ನಂಬಿಕೆ. ಏನೇ ಆ ತಾಯಿ ಹತ್ರ ಬಂದು ವರ್ಷ ಭಕ್ತಾದಿಗಳೆಲ್ಲರೂ ಕೂಡ ಬರ್ತಾರೆ. ಬಂದು ಏನೇ ಒಂದು ಕೋರಿಕೆ ಇಟ್ಟರು ಆ ತಾಯಿ ಆ ಕೋರಿಕೆಯನ್ನು ಈಡೇರಿಸ್ತಾರೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ನಾನು ಕೂಡ ಕೋರಿಕೆ ಇಟ್ಟಿದ್ದೀನಿ. ಆ ಕೋರಿಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ನಮ್ಮ ರೈತಾಪಿ ವರ್ಗನೇ ಹೆಚ್ಚಾಗಿ ಕೂಡಿರೋದ್ರಿಂದ ಎಲ್ರಿಗೂ ಕೂಡ ಆರ್ಥಿಕವಾಗಿ ಸದೃಢವಾಗಿರೋಂಗೆ ಆ ತಾಯಿ ಆಶೀರ್ವಾದ ಮಾಡಲಿ. ಓದ್ತಾ ಇರೋಂಥೆಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಉದ್ಯೋಗಾವಕಾಶಗಳು ದೊರಕಲಿ. ಎಲ್ಲ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಸಮಸ್ತ ನಮ್ಮ ಎಲ್ಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಯೂ ಕೂಡ ಈಗೇನು ಆರ್ಥಿಕವಾಗಿ ಇದ್ದಾರೆ ಅದರ 10 ಪಟ್ಟು ಹೆಚ್ಚಿಗೆ ಒಳ್ಳೆಯದಾಗಲಿ ಅನ್ನೋ ಥರ ತಾಯಿಯಲ್ಲಿ ಕೋರಿಕೆ ಇಟ್ಟಿದ್ದೀವಿ. ತಾಯಿ ಖಂಡಿತ ಈಡೇರಿಸ್ತಾರೆ ನಂಬಿಕೆ ಇದೆ. ಮುಂದೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 2028ರ ಚುನಾವಣೆಯಲ್ಲಿ ಈ ಒಂದು ಕ್ಷೇತ್ರದ ಒಂದು ಸೇವೆ ಮಾಡೋ ಭಾಗ್ಯ ಕೂಡ ತಾಯಿ ಕಲ್ಪಿಸ್ಕೊಡ್ಲಿ ಅಂತ ಹೇಳ್ಬಿಟ್ಟು ತಾಯಿಯಲ್ಲಿ ಮೊರೆ ಇಟ್ಟಿದ್ದೀವಿ, ಕೋರಿಕೆ ಇಟ್ಟಿದ್ದೀನಿ. ಈಗ ಬರ್ತಾ ಇರೋವಂಥ ಚುನಾವಣೆಗಳಿದ್ದಾವೆ ನಮ್ಮಲ್ಲಿ. ಲೋಕಲ್ ಬಾಡಿ ಎಲೆಕ್ಷನ್ಸ್, ಪಂಚಾಯತಿ ಎಲೆಕ್ಷನ್ಗಳಿರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಎಲ್ಲ ಚುನಾವಣೆಗಳಲ್ಲೂ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಗೆದ್ದು ಹೆಚ್ಚಾಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡೋಂಥ ಆಗಲಿ ಅನ್ನೋ ಒಂದು ಕೋರಿಕೆ ಕೂಡ ತಾಯಿಯಲ್ಲಿ ಇಟ್ಟಿದ್ದೀನಿ. ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದ. ಈಗ ನಮ್ಮ ಕ್ಷೇತ್ರಕ್ಕೆ ಕೊಡುಗೆ ಅಂತಂದರೆ ನಾನೇ ಕೊಡುಗೆ. ನಮ್ಮ 24 ಗಂಟೆ ಈ ಒಂದು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಥ ಸಣ್ಣವರಿರಲಿ, ದೊಡ್ಡವರಿರಲಿ, ಜನಸಾಮಾನ್ಯರು ಯಾರೆಲ್ಲ ನಮ್ಮನ್ನು ನಂಬಿದ್ದಾರೆ ಅಂಥವ್ರ ಒಂದು ಇದಕ್ಕೆ ಖಂಡಿತವಾಗ್ಲೂ ಯಾವುದೇ ಒಂದು ಕೆಲಸ ಕಾರ್ಯಗಳಿರ್ಬೋದು ಶಕ್ತಿ ಮೀರಿ ಕೆಲಸ ಮಾಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ನನ್ನ ಕೈಲಾದಂಥ ಸಹಾಯ ಮಾಡೋದಕ್ಕೂ ದೇವಸ್ಥಾನಗಳ ವಿಚಾರ ಇರ್ಬೋದು, ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ವಿಚಾರದಲ್ಲಿರ್ಬೋದು, ಇಲ್ಲೇನೇ ತೊಂದರೆ ತಾಪತ್ರಯಗಳಿದ್ದರೆ ಕೂಡ ಅದಕ್ಕೆ ಹೆಚ್ಚಿನ ಒಂದು ಪ್ರಾತಿನಿಧ್ಯತೆ ಕೊಟ್ಟು ಖಂಡಿತವಾಗ್ಲೂ ನಿಲ್ತೀನಿ ಅನ್ನೋ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ 2026 ಎಲ್ರಿಗೂ ಕೂಡ ಈಗ ಸ್ಥಳೀಯ ಚುನಾವಣೆಗಳು ಬರೋದಿದೆ. ಆ ಸ್ಥಳೀಯ ಚುನಾವಣೆಗಳಲ್ಲಿ ಗೆದ್ದು
ಆ ಊರನ್ನ ಒಂದು ಅಭಿವೃದ್ಧಿ ಮಾಡಿಸ್ಬೇಕು ಅಂದರೆ ಮೇಯ್ನು ಸ್ಥಳೀಯ ಚುನಾವಣೆ, ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಅಲ್ಲಿ ನಮ್ಮ ಮೆಂಬರ್ಸ್ ಗೆಲ್ಲಬೇಕಾಗತ್ತೆ. ಗೆದ್ದು ಅಲ್ಲಿ ಅಭಿವೃದ್ಧಿ ಮಾಡಬೇಕು ಅಂದರೆ ನಮ್ಮ ಭಾರತದ ಹಳ್ಳಿಗಳ ದೇಶ ಆಗಿರೋದ್ರಿಂದ ಹಳ್ಳಿಗಳ ಉದ್ಧಾರ ಆದರೆ ನಮ್ಮ ಭಾರತ ದೇಶ ಉದ್ಧಾರ ಆಗುತ್ತೆ. ಹಂಗಾಗಿ ಇವತ್ತು ಹಳ್ಳಿಗಳು ಉದ್ಧಾರ ಆಗಬೇಕು ಅಂತಂದರೆ ಅಲ್ಲಿ ಪಂಚಾಯತಿಯಲ್ಲಿ ಮೆಂಬರ್ಸು ಭಾಳ ಮುಖ್ಯವಾಗಿರುತ್ತೆ. ಅಲ್ಲಿ ಏನು ತೊಂದರೆಗಳಿರುತ್ತೆ ಅದನ್ನು ಬಗೆಹರಿಸೋದಕ್ಕೆ ಅಲ್ಲಿ ಮಾತ್ರನೇ ಸಾಧ್ಯ ಆಗುತ್ತೆ. ಅವ್ರಿಗೆ ಏನು ಬೇಕೋ ಸಹಕಾರಿಯಾಗಿ ನಾನು ನಿಂತ್ಕೋತೀನಿ ಅನ್ನೋ ಮಾತನ್ನು ಹೇಳ್ತಿದ್ದೀನಿ. ಖಂಡಿತವಾಗೂ ನಮಗೇನಂದರೆ ನಮ್ಮೊಬ್ಬ ಅಭ್ಯರ್ಥಿಗಳಲ್ಲಿ ನಮ್ಮ ಮೆಂಬರ್ಸ್ ಗೆದ್ದಿರೋರು ಇದ್ದರೆ ಅಲ್ಲಿ ಕೆಲಸ ಕಾರ್ಯಗಳು ಮಾಡೋಕ್ಕೆ ಅನುಕೂಲ ಆಗುತ್ತೆ. ನಾನು ಕೂಡ ಅವ್ರಿಗೆ ಏನು ಬೇಕೋ ಸಪೋರ್ಟಾಗಿ ನಿಲ್ತೀನಿ ನಮ್ಮ ಸರ್. ಈ ಬಾರಿ CM 100% ಅದು ಉಪಯೋಗ ಆಗುತ್ತೆ. ಪ್ರತಿಯೊಂದು ಮನೆಗೂ ಇವತ್ತು ನಾವು ಏನು ಚುನಾವಣಾ ಪೂರ್ವದಲ್ಲಿ ನಾವೇನು ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ, 5 ಗ್ಯಾರಂಟಿಗಳನ್ನ ಕೊಡೋದ್ರಲ್ಲಿ ಸಕ್ಸಸ್ ಆಗಿದ್ದೀವಿ. ಇವತ್ತು ನಾವೆಲ್ಲರೂ ಕೂಡ ತಲೆ ಎತ್ತಿ ಧೈರ್ಯದಿಂದ ಹೋಗಿ ಯಾವುದೇ ಒಂದು ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ನಾವು ಸ್ಟ್ರಿಕ್ಟಾಗಿ ಎಲೆಕ್ಷನ್ ಮಾಡ್ಬೋದು. ಧೈರ್ಯವಾಗಿ ಒಂದು ಎಲೆಕ್ಷನ್ನಲ್ಲಿ ಓಟ್ ಕೇಳ್ಬೋದು. ಯಾಕಂದರೆ ಎಲ್ರಿಗೂ ಕೂಡ ಇವತ್ತು ತಾಯಂದಿರಿಗೆ ಮನೆಯಲ್ಲಿ ಇವತ್ತು ಪ್ರತಿಯೊಂದು ಮನೆಗೂ 2,000 ರೂಪಾಯಿ ಇರ್ಬೋದು, ಗೃಹಜ್ಯೋತಿದು ಇರ್ಬೋದು, ಈಗ ಶಕ್ತಿ ಯೋಜನೆ ಇರ್ಬೋದು, ಎಲ್ಲ ಏನು 5 ಗ್ಯಾರಂಟಿಗಳು ಕೊಟ್ಟು 5 ಗ್ಯಾರಂಟಿಗಳು ಸಕ್ಸಸ್ ಆಗಿದ್ದೀವಿ. ಹಂಗಾಗಿ ನಮ್ಮದು ಚುನಾವಣೆಗಳಲ್ಲೂ ಕೂಡ ಹೆಚ್ಚಿನ ಒಂದು ಬಹುಮತ ನಮಗೆ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿ ಸದಸ್ಯರು, ಸ್ಥಳೀಯ ಮುಖಂಡರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಸಾವಿರಾರು ಭಕ್ತಾದಿಗಳು ಉಪಸ್ಥಿತರಿದ್ದು ಪೂಜಾ ಕಾರ್ಯಕ್ರಮದಲ್ಲಿ ಭಕ್ತಿ ಭಾವದಿಂದ ಭಾಗವಹಿಸಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.